6ನೇ ಕ್ಲಾಸ್ ಮಕ್ಕಳು ನಾವು ಸೇರ್ಕೋತೀವಿ ಅಂತ ಇದ್ರು. ಅದಕ್ಕೆ ಅವ್ರನ್ನು ಕರೆಸಿದ್ದೀವಿ. ಸೇರ್ಕೊಂಡು ಎಲ್ಲರೂ ಕೂಡ ಬೀಳ್ಕೊಡುಗೆ ಮಾಡಿ ಖುಷಿಯಾಗಿ ಬೀಳ್ಕೊಡ್ತಾ ಇದ್ದಾರೆ. ಬೀಳ್ಕೊಡೋದು ಅಂದ್ರೆ ಹಿಂಗೆ ಒಂದು ಸರಸ್ವತಿ ಪೂಜೆ ಮಾಡಿದ್ದೀರಾ. ನಾವು ಕಷ್ಟಪಟ್ಟು ಓದಿದ್ರೆ ದೇವರ ಆಶೀರ್ವಾದ ಇದ್ದಾಗ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಕೆಲಸ ಮಾಡ್ದೇನೆ ನಾವು ದೇವ್ರ ಪೂಜೆ ಮಾಡ್ಬಿಟ್ರೆ ಫಲ ಸಿಗಲ್ಲ. ಕೆಲಸ ಮಾಡಿ ಓದಿ ಭಕ್ತಿಯಿಂದ ಶ್ರದ್ಧೆಯಿಂದ ಓದಿದ್ರೆ ನಿಮ್ಮ ಯಶಸ್ಸು ಖಂಡಿತ ಆಗುತ್ತೆ. ನಾವು ತಿಳ್ಕೊಂಡಿದ್ದೀವಿ ಇಂಗ್ಲಿಷ್ ಮೀಡಿಯಂನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಹುತೇಕ ಡಿಸ್ಟಿಂಕ್ಷನ್ ಅಲ್ಲಿ ಇದ್ದಾರೆ ಅಂತ. ಅಬೌಟ್ ಡಿಸ್ಟಿಂಕ್ಷನ್ ಔಟ್ ಆಫ್ 100 ಅನ್ನ ತೆಗಿತಾರೆ. ನಮ್ಮ ಶಾಲೆಯಲ್ಲಿ ಇದುವರೆಗೆ ಹಲವಾರು ಸಬ್ಜೆಕ್ಟ್ ಅಲ್ಲಿ ಕೆಲವರು ಔಟ್ ಆಫ್ 100 ತೆಗೆದಿದ್ದಾರೆ. ಬಹುಶಃ ಆ ರೀತಿ ದಿಕ್ಕಿನಲ್ಲಿ ಕೆಲವರು ಸಾಕ್ತಿರಿ ಅಂತ ಅನ್ಕೊಂಡಿದ್ದೇನೆ. ಏಕೆಂದ್ರೆ ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬರ್ತೀರಾ. ಕಾನ್ಫಿಡೆಂಟ್ ಇರಬೇಕು ನಿಮಗೆ. ಫಸ್ಟ್ ವಿದ್ಯಾರ್ಥಿಗಳಾದವರಿಗೆ ನಾನು ಓದ್ತಾ ಇದ್ದೇನೆ, ಟೀಚರು ಮಾಡಿದ್ದಾರೆ, ಕಾನ್ಫಿಡೆಂಟ್ ತಗೊಂಡ್ರೆ ಖಂಡಿತ ನೀವೆಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬರ್ತೀರಾ. ಅದೇ ರೀತಿ ಕನ್ನಡ ಮೀಡಿಯಂನಲ್ಲಿ ಇಬ್ಬರನ್ನ ಬಿಟ್ರೆ ಬಹುತೇಕ ಎಲ್ಲರೂ ಕೂಡ ಪಾಸ್ ಆಗ್ತಾರೆ. ಇಬ್ಬರು ಸ್ವಲ್ಪ ಡೌಟ್ ಹೊಡಿತಾ ಇದ್ದಾರೆ, ಅವರು ಪಾಸ್ ಆಗ್ತಾರೆ ಅಂತ ಮೋನಿಕಾ ಮೇಡಮ್ ಹೇಳ್ತಾ ಇದ್ದಾರೆ. ಖಂಡಿತ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಪಾಸ್ ಆಗ್ತಾರೆ. ಅವರು ಕೂಡ ಪಾಸ್ ಆಗ್ತಾರೆ. ಅವರು ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಹೇಳಿದ್ದೆಲ್ಲ ಮಾಡಿದ್ರೆ ಅವರು ಕೂಡ ಕಾನ್ಫಿಡೆನ್ಸ್ ಇರೋದು. ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈ ವಾರದಲ್ಲಿ. ಅವ್ರು ಏನಾರ ಖಂಡಿತ ಹೆಚ್ಚು ಬರೆದ್ರೆ ಖಂಡಿತ ಅವರು ಪಾಸ್ ಆಗ್ತಾರೆ. ಉಳಿಕೆಯವರೆಲ್ಲ ಎಬೋ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಲ್ಲಿ ಇರ್ತಾರೆ. ಕನ್ನಡ ಮೀಡಿಯಂ ಅಲ್ಲಿ ಯಾರು ಕೂಡ ಓದ್ತಾನೆ ಇರಲ್ಲ. ನಾವು ಯಾಕೆಂದ್ರೆ ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ಏನ್ ರಿಸಲ್ಟ್ ಇರುತ್ತೆ ಅದೇ ರಿಸಲ್ಟ್ ಆನ್ಲೈನ್ ಎಕ್ಸಾಮ್ ಅಲ್ಲಿ ಬರೋದು. ನಾವು 4-5 ಪ್ರಿಪರೇಟರಿ ಎಕ್ಸಾಮ್ ಮಾಡಿದ್ದೀವಿ. ಬೆಳಗ್ಗೆ 8:30 8 ಗಂಟೆಯಿಂದ ಸಂಜೆ 5:30ವರೆಗೆ ಮತ್ತು ಕೆಲವರು 8 ಗಂಟೆವರೆಗೂ ಕೂಡ ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಬಂಡವಾಳ ಏನು ಅಂತ ಗೊತ್ತಿರ್ತದೆ, ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಗೊತ್ತಿರ್ತದೆ. ಹಾಗಾಗಿ ಇನ್ಮೇಲಿರೋದು ವಿದ್ಯಾರ್ಥಿಗಳು ಹೋಗಿ ಎಕ್ಸಾಮ್ ಅಲ್ಲಿ ಬರೆಯುವಂತದ್ದು. ಆ ಬರೆಯುವಂತದ್ದನ್ನ ಸ್ಪಷ್ಟವಾಗಿ ಬರೀಬೇಕು. ನಾನೇನಾದ್ರೂ ಮಾಡಿ ರೀಚ್ ಆಗಬೇಕು ಅಂತ. ಈಗ ಯಾರ್ದು ಟೀಚರ್ಸ್ ಪಾತ್ರ ಇರಲ್ಲ. ಇನ್ನು ಟೀಚರ್ಸ್ ಏನ್ ಮಾಡಬೇಕೋ ಮಾಡಿದ್ದಾರೆ. ಟೀಚರ್ಸ್ ಕಷ್ಟಪಡಬೇಕು ಮಾಡಿದ್ದಾರೆ. ಸಂಡೇ ಕ್ಲಾಸ್ ತಗೊಂಡಿದ್ದಾರೆ. ಸಂಡೇ ಕೂಡ ಬಿಟ್ಟಿಲ್ಲ. ನಮ್ಮಲ್ಲಿ ನಮ್ಮ ಸ್ಕೂಲಲ್ಲಿ ಸಾಟರ್ಡೆ ಸಂಡೇ ಎವ್ರಿ ಡೇ ಕ್ಲಾಸ್ ನಡೆದಿದೆ. ಎವ್ರಿ ಡೇ ಕ್ಲಾಸ್ ನಡೆದಿರೋದ್ರಿಂದ ಓದ್ಲಿಕ್ಕೆ ಏನು ತೊಂದರೆ ಆಗಿರಲ್ಲ. ಎಲ್ಲವೂ ಕೂಡ ಎಲ್ಲಾ ತರದ ಮಾಹಿತಿ ಒಂದಲ್ಲ 2 ಸಾರಿ 2 ಸಾರಿ ಅಲ್ಲ 3 ಸಾರಿ ಮಾಡಿದ್ದಾರೆ. ಹಾಗಾಗಿ ಯಾರು ಕೂಡ ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. ನಾವು ಮಾಡಿರುವ ಶ್ರಮಕ್ಕೆ ಯಾರು ಕೂಡ ಫೇಲ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಎಂತ ಅವರೇಜ್ ಸ್ಟೂಡೆಂಟ್ಸ್ ಕೂಡ ರೆಗ್ಯುಲರ್ ಆಗಿ ಕ್ಲಾಸ್ ಬಂದ್ರೆ ಖಂಡಿತ ಮಿನಿಮಮ್ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಹಾಕ್ತಾರೆ. ಆ ತರ ಕಾನ್ಫಿಡೆನ್ಸ್ ಇಲ್ಲಿ ಇರೋರಿಲ್ಲಿದೆ. ಯಾಕೆಂದ್ರೆ ಇಲ್ಲಿರೋರೆಲ್ಲ ತುಂಬಾ ಒಳ್ಳೆ ಹುಡುಗರೆ ಇರೋರು. ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಗಲಾಟೆ ಆಗಿರ್ತದೆ. ಅದನ್ನೆಲ್ಲ ಮೇಜರ್ ಆಗಿ ತಗೋಬಾರ್ದು ಯಾರುವೆ. ಸಣ್ಣ ವಿಷಯವನ್ನ ದೊಡ್ಡದು ಮಾಡ್ಕೊಳ್ಳೋದಾಗಲ್ಲ. ವಿದ್ಯಾರ್ಥಿಗಳಾಗಿದ್ದಾಗ ಅವೆಲ್ಲ ಆಗ್ತಾ ಇರ್ತದೆ, ನಡೀತಾ ಇರ್ತದೆ. ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅಲ್ವಾ ಎಲ್ಲರಲ್ಲಿ ಬಹುತೇಕ 90% ಒಳ್ಳೇದಿದೆಯಲ್ಲ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಯಾವುದೋ ಒಂದು 5% ಏನೋ ತಪ್ಪಾಗ್ಬಿಟ್ಟಿರ್ತದೆ ಅದನ್ನ ನಾವು ಮೇಜರ್ ಆಗಿ ಸ್ಟೂಡೆಂಟ್ಸ್ ಅಲ್ಲಿ ಟೀಚರ್ಸ್ ಅಲ್ಲಿ ಯಾರು ಕೂಡ ತಗೊಳಕ್ ಹೋಗ್ಬಾರ್ದು. ಅದನ್ನ ಏಕೆಂದ್ರೆ ಬ್ರಾಡ್ ಆಗಿ ತಗೋಬೇಕು, ವಿಶಾಲವಾಗಿ ತಗೋಬೇಕು. ಹಾಗಾಗ್ಲೇ ಯಾವಾಗಲೂ ಕೂಡ ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ SSLC ಯಲ್ಲಿ ಇರ್ತಕ್ಕಂತ ಎಲ್ಲಾ ಮಕ್ಕಳಿಗೆ ಇಲ್ಲಿರೋರೆಲ್ಲಾ ಮಕ್ಕಳು ಕೂಡ ತುಂಬು ಹೃದಯದಿಂದ ಬೀಳ್ಕೊಡ್ತಾ ಇದ್ದಾರೆ ನಿಮಗೆ. ಯಾಕೆ ಒಳ್ಳೆಯದಾಗ್ಲಿ ಅಂತ. ಇಲ್ಲಿರೋರು ಎಲ್ಲಾ ಮಕ್ಕಳು ಕೂಡ ಸ್ವಂತ ದುಡ್ಡು ಹಾಕಿ ನಿಮ್ಗೆ ಸ್ವೀಟ್ ಕೊಡಿಸಿ ತಿಂಡಿ ಕೊಡಿಸಿ ಎಲ್ಲಾ ಶ್ರಮ ಪಟ್ಟಿದ್ದಾರೆ. ನಿಮಗೆ ಇಂಡೈರೆಕ್ಟ್ ಆಗಿ ಅವರದೆಲ್ಲೂ ಕೂಡ ಸಪೋರ್ಟ್ ಇದೆ. ಆ ಸಪೋರ್ಟ್ ನ ನೀವು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಬೀಳ್ಕೊಡ್ತಾ ಇದ್ದಾರೆ ಗೊತ್ತೈತಲ್ವಾ. ಟೀಚರ್ಸ್ ಅಲ್ಲ, ಬರೀ ಟೀಚರ್ಸ್ ಕೊಡ್ತಿಲ್ಲ, ಬರೀ ಸ್ಕೂಲ್ನವ್ರು ಕೊಡ್ತಿಲ್ಲ, ಮಕ್ಕಳು ಕೊಡ್ತಾ ಇರೋದು. ಇವತ್ತಿನ ಕಾರ್ಯಕ್ರಮ ಏರ್ಪಡಿಸಿರೋದೇ ಮಕ್ಕಳು ಬೀಳ್ಕೊಡ್ತಾ ಇದ್ದಾರೆ. ಇನ್ನೊಂದು ಸರಸ್ವತಿ ಪೂಜೆ ಇದೆ. ಇದೆಲ್ಲವೂ ಕೂಡ ನಡೀತಾ ಇರೋದ್ರಿಂದ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹೆಚ್ಚು ಶ್ರಮ ಹಾಕಿ ಸಮಯ ವೇಸ್ಟ್ ಮಾಡಬೇಡಿ. ನೀವು ಬನ್ನಿ ಪರೀಕ್ಷೆ ಹಿಂದಿನ ದಿವಸ. ನಮ್ದೇ ಪಾತ್ರ ಇಲ್ಲದೆ ಇದ್ರು ನಿಮ್ದೇ ಪಾತ್ರ ಆದ್ರೂ ಹೆಚ್ಚು ಓದಿ. ಸಮಯ ವೇಸ್ಟ್ ಮಾಡಬೇಡಿ. ಯಾರೋ ಹಂಗಂದ್ರು ಇವ್ರು ಹಿಂಗಂದ್ರು ಅದೆಲ್ಲ ಬಿಟ್ಟಾಕ್ರಿ. ಯಾರು ಏನಾರ ಹೇಳ್ಕೊಳ್ಳಿ. ಓದೋದ್ ಕಲೀರಿ, ಬದುಕೋದ್ ಕಲೀರಿ, ಹೆಚ್ಚು ಮಾರ್ಕ್ಸ್ ತಗೊಳ್ಳೋದು ಕಲೀರಿ. ಗೊತ್ತಾಯ್ತಾ. ಎಲ್ಲರೂ ಕೂಡ 100% ರಿಸಲ್ಟ್ ಬರ್ಬೇಕು ಅಂತ ಗುರಿ ಐತೆ. ನಮ್ಮ ಸ್ಕೂಲ್ಗೆ 100% ರಿಸಲ್ಟ್ ಬಂದೇ ಬರುತ್ತೆ. ನೀವು ಶ್ರಮ ಹಾಕ್ಬೇಕಷ್ಟೇ. ಗೊತ್ತಾಯ್ತಲ್ಲ. ನಾವು ಕೇಳ್ತಾ ಇರೋದು ಹೆಚ್ಚು ಡಿಸ್ಟಿಂಕ್ಷನ್ ಬರಬೇಕು, ಹೆಚ್ಚು ಡಿಸ್ಟಿಂಕ್ಷನ್ ತಗೊಳ್ಳಿ ಅಂತ. ನಾವು ಪ್ರಯತ್ನ ಮಾಡ್ತಾ ಇದ್ದು ಹೆಚ್ಚು ಮಾರ್ಕ್ಸ್ ತಗೊಳ್ಳಕ್ಕೆ. ಗೊತ್ತಾಯ್ತಾ. ಶನಿವಾರ ಭಾನುವಾರ ಕ್ಲಾಸ್ ಯಾಕೆ ಮಾಡ್ತೀವಿ ಅಂದ್ರೆ ಹೆಚ್ಚು ಮಾರ್ಕ್ಸ್ ತಗೊಳ್ಳಿ ಅಂತ. ಪಾಸ್ ಆಗಕ್ಕೆ ಅದೆಲ್ಲ ಏನ್ ಬೇಕಿಲ್ಲ. ಗೊತ್ತಾಯ್ತಲ್ಲ. ಹೆಚ್ಚು ಮಾರ್ಕ್ಸ್ ತಗೊಂಡೇ ತಗೋತೀರಾ. ನಿಮಗೆ ಮಕ್ಕಳ ಆಶೀರ್ವಾದ ಇದೆ, ಟೀಚರ್ ಆಶೀರ್ವಾದ ಇದೆ, ಕೊನೆಗೆ ಇವತ್ತು ಸರಸ್ವತಿ ಆಶೀರ್ವಾದ ಇದೆ. ಎಲ್ಲರ ಆಶೀರ್ವಾದ ಇರೋದ್ರಿಂದ, ದೇವರ ಆಶೀರ್ವಾದ ಇರೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ, ಮೋನಿಕಾ ಮೇಡಮ್ ಹೇಳ್ದಂಗೆ ಯಾರು ಕೂಡ ಪರೀಕ್ಷೆಯಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ಯಾಕೆಂದ್ರೆ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಈಗಾಗಲೇ ಎಕ್ಸಾಮ್ 4-5 ಬರೆದು ಬಿಟ್ಟಿದ್ರ ನೀವು. ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಖುಷಿಯಾಗಿ ಹೋಗಿ ಖುಷಿಯಾಗಿ ಎಕ್ಸಾಮ್ ಬರೀರಿ. ಎಕ್ಸಾಮ್ ಫುಲ್ ಟೈಮ್ ಕುಂತ್ಕೊಳ್ಳಿ. ಯಾವುದೇ ಕಾರಣದಿಂದ, ಇನ್ನೊಂದು ನಾನು ಹೇಳೋದು, ಯಾವುದೇ ಕಾರಣದಿಂದ ಕಾಪಿ ಹೊಡೆಯೋದಾಗ್ಲಿ ಹೇಳ್ಕೊಡೋದಾಗ್ಲಿ ಇರೋದೇ ಇಲ್ಲ. ಇರಬಹುದು ಅನುಮಾನದಲ್ಲಿ ಕೆಲವರು ಹೇಳಿದ್ರು, ನೋ ಚಾನ್ಸ್. ಯಾಕೆಂದ್ರೆ ವೆಬ್ ಕಾಸ್ಟಿಂಗ್ ಮಾಡಿದ್ದಾರೆ. ಇದೊಂದು CCTV, ಇಲ್ಲಿ ನೀವು ಕೂತಿದ್ರಲ್ಲ, CCTV ರೆಕಾರ್ಡ್ ಆಗ್ತಾ ಇತ್ತು. ಇಲ್ಲಿ CCTV ರೆಕಾರ್ಡ್ ಆಗ್ತಾ ಇದೆ ಅಂದ್ರೆ
ಅದನ್ನ ನಾವು ಎಲ್ಲಿ ನೋಡ್ಬೋದು? ಮಂಡ್ಯದಲ್ಲಿ ನೋಡ್ತಾರೆ, DC ಆಫೀಸಲ್ಲಿ ನೋಡ್ತಾರೆ, DDPI ಆಫೀಸಲ್ಲಿ ನೋಡ್ತಾರೆ, ಬೆಂಗಳೂರು ಕಮಿಷನರ್ ಆಫೀಸಲ್ಲಿ ನೋಡ್ತಾರೆ, ವಿಧಾನಸೌಧ ಸೆಕ್ರೆಟರಿಯೇಟ್ ಅಲ್ಲಿ ನೋಡ್ತಾರೆ. ಎಲ್ಲ ಕಮಿಟಿ ಮಾಡಿಬಿಟ್ಟಿದ್ದಾರೆ. ಯಾವ ಟೀಚರ್ಸ್ ಕೂಡ ಬಾಯಿ ಬಿಡಕ್ಕೂ ಎದುರ್ಕೋತಾರೆ, ತಿಳ್ಕೊಂಬಿಡಿ. ಬಾಯನ್ನ ಬಿಡಕ್ಕೂ ಎದುರ್ಕೊಳ್ತಾರೆ. ಅದರಿಂದ ಯಾವುದೇ ಕಾರಣದಿಂದ ಕಾಪಿಗೆ ಅವಕಾಶ ಇಲ್ಲ. ಅಕಸ್ಮಿತವಾಗಿ ಹೇಳ್ಕೊಡ್ತಾರೆ, ನೋ ಚಾನ್ಸ್. ಯಾವುದೇ ಕಾರಣದ ಚಾನ್ಸ್ ಇಲ್ಲ. ಗೊತ್ತಾಯ್ತಾ? ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಗೊತ್ತಾಯ್ತಲ್ಲ? ಅದಕ್ಕೆ ಅವಕಾಶ ಇರಲ್ಲ. ತಲೆ ಒಳಗೆ ಏನಾರು ಇದ್ರೆ ತೆಗೆದು ದೂರ ಹಾಕಿ. ಯಾರು ಕೂಡ ನಿಮ್ಗೆ ಗೊತ್ತಾಗುತ್ತೆ, ಒಂದು ಎಕ್ಸಾಮ್ ನಡೆದು ಬಿಟ್ರೆ ಅವತ್ತೇ ಗೊತ್ತಾಗ್ಬಿಡ್ತದೆ. ಈಗ ಓದಬೇಕು, ಬರಿಬೇಕು, ಓದಬೇಕು, ಬರಿಬೇಕು, ಅಷ್ಟು ಬಿಟ್ರೆ ಬೇರೆ ಯಾವುದೂ ಇಲ್ಲ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಒಳ್ಳೇದಾಗುತ್ತೆ. ಆ ಭಾವನೆಯಿಂದ ನೀವೆಲ್ಲ ಇದ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.